ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನೆಲ್ಲ ವೀಡಿಯೋಸ್ನ ಲೈಕ್ ಮತ್ತು ಶೇರ್ ಮಾಡಿ. ನಾನು ಆ್ಯಕ್ಚುಲಿ ಇವತ್ತು ನಂದು ಒಂದು ವೀಕೆಂಡ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಮೋಸ್ಟ್ ಆಫ್ ಟೈಮ್ಸ್ ಆ್ಯಕ್ಚುಲಿ ನಾನು ಇತ್ತೀಚೆಗೆ ಏನಾದರೂ ಗ್ರಾಸರಿ ತರಿಸ್ಬೇಕಂತ ಹೇಳಿದರೆ ಬ್ಲಿಂಕಿಟಿಂದ ತುಂಬ ಆರ್ಡರ್ ಮಾಡ್ತೀನಿ. ಬಿಕಾಸ್ ಆಫೀಸ್ಗೆ ಹೋಗೋರಿಗೆ ಏನಾಗ್ಬಿಡುತ್ತೆ ಅಂದರೆ ಸಡನ್ನಾಗಿ ಏನಾದರೂ ಬೇಕಂತ ಹೇಳಿದರೆ ಐ ಥಿಂಕ್ ಬ್ಲಿಂಕಿಟ್ ಇಸ್ ದ ಬೆಸ್ಟ್ ಆಪ್ಷನ್ ಇವಾಗ ಎಟ್ ಪ್ರೆಸೆಂಟ್ ನಮ್ಮದು ಲೈಫ್ ಸ್ಟೈಲ್ಗೆ. ಬಟ್ ಏನಂತ ಹೇಳಿದರೆ ನೀವು ತುಂಬ ಕಾಸ್ಟ್ ಎಫೆಕ್ಟಿವ್ ಆಗಿ ನೀವು ಗ್ರಾಸರಿ ಶಾಪಿಂಗ್ ಮಾಡಬೇಕು ಅಂತ ಹೇಳಿದರೆ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಇಸ್ ದ ಬೆಸ್ಟ್ ಆಪ್ಷನ್ ನನ್ನ ಪ್ರಕಾರ. ನಾನು ತುಂಬ ವರ್ಷದಿಂದ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿನಲ್ಲಿ ನಾನು ಪರ್ಚೇಸ್ ಮಾಡ್ತೀನಿ. ಬಟ್ ಏನಂತ ಹೇಳಿದರೆ ಯಾವುದಾದ್ರೂ ಒಂದು ವೀಕೆಂಡ್ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಹೋಗಿ ಎಲ್ಲ ತೊಗೊಂಬಂದುಬಿಟ್ರೆ ನಿಮಗೆ ಈಸಿಯಾಗಿ ಹೋಗ್ಬಿಡುತ್ತೆ. ಸೊ ನಾನು ಅದಕ್ಕೆ ಅಂದ್ಕೊಂಡೆ ಇವತ್ತು ಸ್ವಲ್ಪ ಎಲ್ಲ ಗ್ರಾಸರಿ ಅಲ್ಲಿ ಹೋಗ್ಬಿಟ್ಟು ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ನಿಮ್ಮ ಮೆಟ್ರೋದಲ್ಲಿ ಏನಂತ ಹೇಳಿದರೆ ನಿಮ್ಮದೇನು ಪ್ರೈಸ್ ಇರುತ್ತಲ್ವಾ, ನಿಮಗೆ ಆಚೆ ಕಡೆ ಏನು ಪ್ರೈಸ್ ಸಿಗುತ್ತೆ ಅದಕ್ಕಿಂತ ತುಂಬ ಅಂದರೆ ತುಂಬ ಡಿಸ್ಕೌಂಟಲ್ಲಿರುತ್ತೆ. ನನಗೆ ಮನೆಗೆ ಫುಡ್ ಮ್ಯಾಟ್ಸು ಮತ್ತು ಗ್ರಾಸರೀಸು ತುಂಬ ಐಟಮ್ಸ್ ಬೇಕಾಗಿತ್ತು. ಸೊ ಅದಕ್ಕೆ ನಾನು ಯಾವಾಗಾದರೂ ಬಲ್ಕಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಇರುವಾಗ ನಾನು ಆ್ಯಕ್ಚುಲಿ ಇದಕ್ಕೆ ಮೆಟ್ರೋಗೆ ಹೋಗೋದು ಬೆಸ್ಟ್ ಆಪ್ಷನ್ ಅಂತ ಅಂದ್ಕೊಂಡು ಹೋಗ್ತೀನಿ. ನೋಡಿ, ಇಲ್ಲಿ ಫುಡ್ ಮ್ಯಾಟ್ಸ್ ಎಲ್ಲ ಇದೆ. ಎಲ್ಲಾದ್ರೂ ಆ್ಯಕ್ಚುಲಿ ಯಾವಾಗ ನೋಡಿದ್ರೂ ನಿಮಗೆ ಆಫರ್ ಪ್ರೈಸಲ್ಲೇ ಇರುತ್ತೆ. ದಟ್ಸ್ ದ ಬೆಸ್ಟ್ ಥಿಂಗ್ ಅಬೌಟ್ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ. ನೀವೇನಾದರೂ ಎಲೆಕ್ಟ್ರಾನಿಕ್ ಐಟಮ್ಸ್ ಬೈ ಮಾಡಬೇಕು ಆ ಥರ ಏನಾದರೂ ಇದ್ದರೆ ಎಲ್ಲನೂ ತುಂಬ ಒಳ್ಳೆಯದು ನಿಮಗೆ ಮೆಟ್ರೋ. ಮುಂಚೆ ಎಲ್ಲ ಮೆಟ್ರೋ ಕಾರ್ಡ್ ಮಾಡಿಸ್ಕೋಬೇಕಾಗಿತ್ತು. ಇವಾಗೆಲ್ಲ ಎಲ್ಲರಿಗೂ ಅದಕ್ಕೆಲ್ಲ ಏನೇನೋ ಕ್ರೈಟೀರಿಯಾ ಇರ್ತಾಯಿತ್ತು. ಬಟ್ ಇವಾಗ ಇಟ್ಸ್ ವೆರಿ ಈಸಿ ಟು ಗೆಟ್ ದ ಮೆಟ್ರೋ ಕಾರ್ಡ್. ಆರಾಮಾಗಿ ಅದನ್ನು ತೋರಿಸ್ಬಿಟ್ಟು ನೀವು ಹೋಗಿ ತೊಗೊಬೋದು. ಅಲ್ಲಿ ಒಂದು ಸೆಕ್ಷನಲ್ಲಿ ಎಲ್ಲದೂ 50% ಸೇಲ್ ಹಾಕಿದ. ಅದರಲ್ಲಿ ಎಲ್ಲದೂ ಆಲ್ಮೋಸ್ಟ್ ಐಟಮ್ಸ್ ಇತ್ತು. ಅಂದರೆ ಈ ಥರ ಶ್ಯಾಂಪೂಸು, ಹ್ಯಾಂಡ್ ವಾಶ್ ಅದೆಲ್ಲ. ಸೊ ಅದನ್ನೆಲ್ಲ ನಾನು ತೊಗೊಂಡೆ. ಆಮೇಲೆ ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು ತುಂಬ ಯುಟೆನ್ಸಿಲ್ಸ್ ಮತ್ತು ಕುಕ್ಕರ್ಸ್ ಅದೆಲ್ಲದೂ ಅವರು ಆ್ಯಕ್ಚುಲಿ ಆಫರಲ್ಲಿ ಹಾಕಿದ್ರು. ಅದನ್ನು ಸಹಿತ ನಂಗೆ ಯಾವ್ದು ಬೇಕು ಅದನ್ನು ಮಾತ್ರ ತೊಗೊತಾ ಇದ್ದೆ. ನಾನು ಆ್ಯಕ್ಚುಲಿ ಒಂದು ಪ್ರಾಬ್ಲಮ್ ಏನಂತ ಹೇಳಿದರೆ, ಈ ಥರ ಪ್ಲೇಸಸ್ಗೆ ನಾವು ಬಂದಾಗ ವಿ ಎಂಡ್ ಅಪ್ ಬಾಯಿಂಗ್ ಮೋರ್. ಆ್ಯಕ್ಚುಲಿ ಅದೇ ನಾವು ಇದು ಮನೆಯಿಂದ ನಾವೇನಾದರೂ ಬ್ಲಿಂಕಿಟ್ ಆ ಥರದ್ರಲ್ಲೆಲ್ಲ ಆರ್ಡರ್ ಮಾಡುವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಆರ್ಡರ್ ಮಾಡ್ತೀವಿ. ಹಾಗೆ ನಾನು ಆ್ಯಕ್ಚುಲಿ ಆಫೀಸ್ಗೂ ಕೂಡ ಕೆಲವುದು ನಾನು ಎಂಗೇಜ್ಮೆಂಟ್ ಆ್ಯಕ್ಟಿವಿಟೀಸ್ ಎಲ್ಲ ಕಂಡಕ್ಟ್ ಮಾಡಿದಾಗ ಗಿಫ್ಟ್ ಎಲ್ಲ ಕೊಡಬೇಕು ಅಂತ ಹೇಳಿದರೆ ನಾನು ಇಲ್ಲಿಗೆ ಬಂದು ತೊಗೊತೀನಿ. ಸೊ ಅದಕ್ಕೆ ನಾವು ಐಟಮ್ಸ್ ನಾನು ನೋಡ್ತಾ ಇದ್ದೆ. ಆ್ಯಕ್ಚುಲಿ ಅಲ್ಲಿನೂ ಸ್ವಲ್ಪ ಒಂದೆರಡು ಐಟಮ್ಸ್ ಚೂಸ್ ಆಯಿತು. ಅದನ್ನು ನಾನು ಬಲ್ಕಲ್ಲಿ ತೊಗೊಂಡ್ಬಿಟ್ಟೆ ಆ್ಯಕ್ಚುಲಿ. ಬಿಕಾಸ್ ಇಲ್ಲಾಂದರೆ ಅದಕ್ಕೋಸ್ಕರ ಇನ್ನೊಂದು ದಿವಸ ಬರೋಕ್ಕಿಂತ ಇವಾಗ ಬಂದಿದ್ದೀನಲ್ಲ ಅಂತ ಎಲ್ಲ ಶಾಪಿಂಗ್ ಮಾಡ್ಕೊಂಬಿಟ್ಟೆ. ನನಗೆ ಒಂದೊಂದ್ಸಲ ಅನಿಸುತ್ತೆ ನಾವು ಲೈಫಲ್ಲಿ ತುಂಬ ಅಂದರೆ ತುಂಬ ಪಾಸಿಟಿವ್ ಆಗಿರಬೇಕು. ನಾವು ಯಾವಾಗ ಪಾಸಿಟಿವ್ ಇರ್ತೀವಿ ಅವಾಗೆಲ್ಲ ಪಾಸಿಟಿವ್ ಥಿಂಗ್ಸೇ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ನನ್ನ ವ್ಲಾಗ್ಸಲ್ಲಿ ನಾನು ಇದು ಪಾಸಿಟಿವಿಟಿ ಬಗ್ಗೆ ತುಂಬಾ ಮಾತಾಡ್ತೀನಿ. ನನಗೆ ತುಂಬ ಜನ ಯಾವಾಗ್ಲೂ ನನಗೆ ಕೇಳೋದು ಅದೇ ಒಂದು, ನಾನು ಆಫೀಸಲ್ಲಾಗಲಿ ಇಲ್ಲ ಯಾರಾದರೂ ಹೊಸದಾಗಿ ಮೀಟ್ ಆಗಿರಲಿ ಇಲ್ಲ ನನ್ನ ಸರ್ಕಲಲ್ಲಿ, ಹೌ ಕಮ್ ನೀವು ಯಾವಾಗ ನೋಡಿದ್ರೂ ಖುಷಿಯಾಗೇ ಇರ್ತೀಯ, ಯಾವಾಗ ನೋಡಿದ್ರೂ ಪಾಸಿಟಿವ್ ಆಗೇ ಇರ್ತೀಯ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಆ ಪಾಸಿಟಿವಿಟಿ ಮತ್ತು ಹ್ಯಾಪಿನೆಸ್ ಏನಂದರೆ ನಿಮ್ಮದು ಒಳಗಡೆ ಮನಸ್ಸು ಒಳಗಡೆಯಿಂದ ಬರಬೇಕು. ಆ್ಯಕ್ಚುಲಿ ಲೈಫಲ್ಲಿ ಏನೇ ಪ್ರಾಬ್ಲಮ್ ಬರಲಿ ಏನೇ ಇರಲಿ ಎಲ್ಲದೂ ಟೆಂಪರರಿ ಇದ್ದೇ ಇರುತ್ತೆ. ಬಿಕಾಸ್ ಎಲ್ಲ ಪ್ರಾಬ್ಲಮ್ಗೂ ಏನಾದರೂ ಒಂದು ಸೊಲ್ಯೂಷನ್ ದೇವ್ರು ಕೊಟ್ಟಿರ್ತಾನೆ. ನಾವು ಯಾವ ಥರ ಎಲ್ಲ ಪ್ರಾಬ್ಲಮ್ಸ್ನ ಎಷ್ಟು ಪಾಸಿಟಿವ್ ಆಗಿ ತೊಗೊಂಡು ಹ್ಯಾಂಡಲ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರಾಬ್ಲಮ್ ಎಷ್ಟೇ ದೊಡ್ಡದಾಗಲಿ ಚಿಕ್ಕದಾಗಲಿ ನಾವು ಅದನ್ನು ಮನಸ್ಸಲ್ಲಿ ಯಾವ ಥರ ಮತ್ತು ಯಾವ ಇಂಟೆನ್ಸಿಟಿಯಲ್ಲಿ ತೊಗೊತೀವಿ ಅದ್ರ ಮೇಲೆ ನಮಗೆ ಡಿಪೆಂಡ್ ಆಗಿರುತ್ತೆ. ನಾವು ತುಂಬ ಚಿಕ್ಕ ಪ್ರಾಬ್ಲಮ್ನೇ ದೊಡ್ಡದಂತ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಅದು ದೊಡ್ಡದಾಗುತ್ತೆ. ಹಾಗೆ ದೊಡ್ಡ ಪ್ರಾಬ್ಲಮ್ನ ನಾವು ಚಿಕ್ಕದಾಗಿ ತೊಗೊಂಡ್ಬಿಟ್ಟು ಅದ್ರದ್ದು ಹೆಂಗೆ ಸಾಲ್ವ್ ಮಾಡ್ಕೊಳೋದು, ಆ ಪ್ರಾಬ್ಲಮಿಂದ ಹೆಂಗೆ ಆಚೆ ಬರೋದು ಅದ್ರ ಬಗ್ಗೆ ಥಿಂಕ್ ಮಾಡಿಬಿಟ್ಟು ನಾವು ಆದಷ್ಟು ಬೇಗ ಆಚೆ ಬರೋದ್ರ ಬಗ್ಗೆ ಯೋಚನೆ ಮಾಡಬೇಕು ಹೊರತು ತುಂಬ ವರಿ ಮಾಡ್ಕೊಂಡು ಕೂತ್ಕೊಬಾರ್ದು. ಬಿಕಾಸ್ ನಾನು ತುಂಬ ಚಿಕ್ಕಕ್ಕಿರುವಾಗ ನಾನು ತುಂಬ ವರ್ಷ ಅದೇ ಥರ ಇದ್ದೆ. ಚಿಕ್ಕ ಮ್ಯಾಟರ್ಸ್ಗೂ ತುಂಬ ವರಿ ಮಾಡ್ತಿದ್ದೆ. ಬಟ್ ಆಮೇಲೆ ಬರ್ತಾ ಬರ್ತಾ ನಾ ಹ್ಯಾವ್ ಲರ್ನ್ಡ್ ಇಟ್. ನಾನಾಗೆ ನಾನೇ ಲರ್ನ್ ಮಾಡಿ ಮತ್ತು ನಾನೇ ತುಂಬ ಟ್ರೈನ್ ಮಾಡ್ಕೊತೀನಿ ಬಿಕಾಸ್ ನನಗೆ ಏನಂತ ಹೇಳಿದರೆ ಯಾವುದೇ ವರಿನೂ ತುಂಬ ಜಾಸ್ತಿ ಹೊತ್ತು ತಲೆಯಲ್ಲಿ ಇಟ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ನನ್ನ ಲೈಫಲ್ಲಿ ಒಂದೇ ಒಂದು ಫಿಲಾಸಫಿ ನಾನು ಇಟ್ಕೊಂಡಿದ್ದೀನಿ, ಅವತ್ತಿಂದ ಅವತ್ತು ಏನೇ ಇದ್ರೂ ಅವತ್ತೇ ಎಲ್ಲ ಚುಕ್ತಾ ಮಾಡಿಬಿಟ್ಟು ನಿದ್ದೆ ಮಾಡಬೇಕು ಅಂತ. ಅಂದರೆ ನಾನು ನಿದ್ದೆ ಮಾಡೋಷ್ಟೊತ್ತಿಗೆ ಯಾವುದು ವರಿನ ನೆಕ್ಸ್ಟ್ ಡೇಗೆ ಕ್ಯಾರಿ ಮಾಡಬಾರ್ದು ಮತ್ತು ನಂಗೆ ನಿದ್ದೆ ಬರದೇ ಇರೋ ಥರ ಯಾವುದು ವರಿನೂ ತಲೆಯಲ್ಲಿ ಇಟ್ಕೊಬಾರ್ದು ಅಂತ ಹೇಳ್ಬಿಟ್ಟು ಕೆಲವರು ನನ್ನ ಆಫೀಸಲ್ಲಾಗಲಿ
ಅಥವಾ ನನಗೆ ಕ್ಲೋಸ್ ಸರ್ಕಲಲ್ಲಿರೋರು ಏನು ಅನ್ಕೋತಾರೆ, ನಿಂಗೇನೋ ಪ್ರಾಬ್ಲಮೇ ಇಲ್ಲ ಅದಕ್ಕೆ ನೀನು ಇಷ್ಟೊಂದು ಆರಾಮಾಗಿರ್ತೀಯ ಅಂತ. ಆ ಥರ ಅಲ್ಲ, ಎಲ್ಲರ ಲೈಫಲ್ಲೂ ಎಲ್ಲ ಥರ ಪ್ರಾಬ್ಲಮ್ಮು ಎಲ್ಲ ಸ್ಟೇಜಸ್ಲೂ ಎಲ್ಲರಿಗೂ ಬರುತ್ತೆ. ಬಟ್ ನಾವು ಯಾವ ಥರ ಅದನ್ನು ತೊಗೊತೀವಿ, ಯಾವ ಥರ ಹ್ಯಾಂಡಲ್ ಮಾಡ್ತೀವಿ, ಅದು ನಮ್ಮ ಮೇಲೆ ಬಿಟ್ಟಿದ್ದು. ಕೆಲವ್ರು ಏನಂತ ಇಲ್ಲ, ಏನೇ ಪ್ರಾಬ್ಲಮ್ ಇದ್ರೂ ಅದನ್ನು ತೋರಿಸ್ಕೊಳಲ್ಲ, ದೇ ವಿಲ್ ಟ್ರೈ ಟು ಸಾಲ್ವ್ ಇಟ್ ಫಸ್ಟ್. ಅದನ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ಅವ್ರು ಅದನ್ನು ಸಾಲ್ವ್ ಮಾಡ್ಕೋತಾರೆ. ಸಾಲ್ವ್ ಮಾಡ್ಕೊಂಡು ಮತ್ತು ಎಲ್ಲ ಕಡೆಯೂ ಖುಷಿಯಾಗಿರ್ತಾರೆ. ಅದರಿಂದ ಬೇರೆಯವ್ರಿಗೆ ಅದು ಗೊತ್ತಾಗಲ್ಲ. ಆ್ಯಕ್ಚುಲಿ ನಾನು ಆ ಕೆಟಗರಿಯಲ್ಲೇ ಬೀಳ್ತೀನಿ. ನನಗೇನೇ ಪ್ರಾಬ್ಲಮ್ ಅಂದರೂ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ, ಅಯ್ಯೋ ಈ ಥರ ಪ್ರಾಬ್ಲಮ್ ಇದೆಯಲ್ಲ ಅಂತ ಜಾಸ್ತಿ ಥಿಂಕ್ ಮಾಡಲ್ಲ. ಇದರಿಂದ ಹೆಂಗೆ ಆಚೆ ಬರಬೇಕು, ಏನು ಪ್ರಾಬ್ಲಮ್ ಅದಕ್ಕೆ ಎಷ್ಟು ಸೊಲ್ಯೂಷನ್ಸ್ ಇರ್ಬೋದು, ಪಾಯಿಂಟ್ ನಂಬರ್ 1 2, ಪಾಯಿಂಟ್ ನಂಬರ್ ಸೊಲ್ಯೂಷನ್ ನಂಬರ್ 2, ಸೊಲ್ಯೂಷನ್ ನಂಬರ್ 3 ಆ ಥರ ನಾನು ಹಾಕ್ಕೊಂಬಿಟ್ಟು ಅದರಿಂದ ಆಚೆ ಬರೋಕ್ಕೆ ನೋಡ್ತೀನಿ ಹೊರತು ನಾನು ಯಾವತ್ತೂ ಪ್ರಾಬ್ಲಮ್ಸ್ ಬಗ್ಗೆ ತುಂಬ ವರಿ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ನಂಗೆ ಕೂತ್ಕೊಳ್ಳೋಕೆ ಆ ಥರ ಇಷ್ಟ ಇಲ್ಲ. ಹಾಗೆ ಕೆಲವರು ಇನ್ನೊಂದು ಥರ ಪ್ರಾಬ್ಲಮ್ಸು ಯೋಚನೆ ಮಾಡ್ತಾರೆ. ಏನಂತ ಹೇಳಿದರೆ, ನಾವು ರಿಲೇಷನ್ಶಿಪ್ಪಲ್ಲಿ ಎಷ್ಟೊಂದು ತುಂಬ ಇನ್ವೆಸ್ಟ್ ಮಾಡ್ತೀವಿ, ನಾವು ಆ ಥರ ಆಪೋಸಿಟ್ ಪರ್ಸನ್ಗೆ ಇಷ್ಟೊಂದು ಪ್ಯಾಂಪರ್ ಮಾಡ್ತೀವಿ, ಇಷ್ಟೊಂದು ಲವ್ ಕೊಡ್ತೀವಿ, ಬಟ್ ನಮ್ಮ ಲೈಫಲ್ಲಿ ಯಾವತ್ತೂ ಯಾವ ರಿಲೇಷನ್ಶಿಪ್ಪು ಸಕ್ಸಸ್ಫುಲ್ ಆಗಲ್ಲ ಅಂತೇಳ್ಬಿಟ್ಟು. ನನ್ನ ಪ್ರಕಾರ ರಿಲೇಷನ್ಶಿಪ್ ನಾವು ಯಾರ ಜೊತೆಗಾದರೂ ಇರ್ತೀವಿ ಅಂತ ಅಂದ್ಕೊಳ್ಳಿ, ಇಟ್ ಮೈಟ್ ಬಿ ಅ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ರಿಲೇಷನ್ಶಿಪ್, ಅಥವಾ ಫ್ರೆಂಡ್ಶಿಪ್ ಇರ್ಬೋದು, ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಇರ್ಬೋದು, ಅಥವಾ ಏನಾದರೂ ಪೇರೆಂಟ್ಸ್ ಜೊತೆಗಿರೋ ನಮ್ಮದು ಒಂದು ಬಾಂಡ್ ಇರ್ಬೋದು. ಇದೆಲ್ಲದೂ ಅಷ್ಟೇ, ಇಲ್ಲ ಮಕ್ಕಳ ಜೊತೆಗಿರೋದನ್ನು ಬಾಂಡ್ ಇರ್ಬೋದು. ಇದೆಲ್ಲ ವರ್ಕ್ ಆಗಬೇಕು ಅಂತ ಬರೆದಿದ್ರೆ ಅದು ನೀವು ಏನಾದರೂ ಮಾಡಿ ವರ್ಕ್ ಆಗುತ್ತೆ. ವರ್ಕ್ ಆಗಬಾರ್ದು ಅಂತ ಬರೆದಿದ್ರೆ ಅದು ನಿಜಾನೂ ವರ್ಕ್ ಆಗಲ್ಲ. ಸೊ ಅದಕ್ಕೆ ನಾವೇನಂತ ಹೇಳಿದರೆ, ತುಂಬ ವರಿ ಮಾಡಬಾರ್ದು. ಅಯ್ಯೋ ಇದು ವರ್ಕ್ ಆಗಲಿಲ್ಲ, ಈ ರಿಲೇಷನ್ಶಿಪ್ ವರ್ಕ್ ಆಗಲಿಲ್ಲ, ಅದು ವರ್ಕ್ ಆಗಲಿಲ್ಲ, ಅವ್ರ ಜೊತೆಗೆ ಬಾಂಡ್ ಸರಿ ಆಗ್ತಿಲ್ಲ, ಇವ್ರ ಜೊತೆಗೆ ಸರಿ ಆಗ್ತಿಲ್ಲ, ಅದೆಲ್ಲ ಕ್ರಿಬ್ ಮಾಡೋದು ಬಿಟ್ಟು ನಮಗೆಲ್ಲ ವರ್ಕ್ ಆಗುತ್ತೆ ಅಲ್ಲಿ ನಾವು ಖುಷಿಯಾಗಿರೋಣ. ವರ್ಕ್ ಆಗದೆ ಇರೋ ಕಡೆ ಚಿಂತೆ ಮಾಡೋದು ಬೇಡ. ವರ್ಕ್ ಯಾಕೆ ಆಗಲಿಲ್ಲ ಅಂತ ತುಂಬ ಥಿಂಕ್ ಮಾಡೋದ್ರಲ್ಲಿ ಏನೂ ಯೂಸ್ ಇಲ್ಲ ಅಂತ ಅನ್ಕೊತೀನಿ. ಇಟ್ಸ್ ಆಲ್ ಇನ್ ದ ಡೆಸ್ಟಿನಿ. ಸಮ್ಟೈಮ್ಸ್ ನಾವು ಹಾಗೇ ಬಿಟ್ಬಿಡ್ಬೇಕು ಡೆಸ್ಟಿನಿಗೆ. ಅದು ನನ್ನ ಫಂಡ. ಆ್ಯಕ್ಚುಲಿ ತುಂಬ ನಾವು ಇದು ಎಲ್ಲದ್ರ ಬಗ್ಗೆನೂ ಥಿಂಕ್ ಮಾಡ್ಕೊಂಡು ಹೋದರೆ ಏನಂತ ಹೇಳಿದರೆ, ನಾವು ಅದರಲ್ಲೇ ಇನ್ವೆಸ್ಟ್ ಮಾಡ್ತೀವಿ ಹೊರತು ನಮ್ಮ ಥಾಟ್ಸ್ನ ನಾವು ಯಾವತ್ತೂ ಖುಷಿಯಾಗಿರೋಕೆ ಆಗೋದೇ ಇಲ್ಲ. ಅದಕ್ಕೆ ನನಗೆ ಏನನ್ಸುತ್ತೆ ಅಂತ ಹೇಳಿದರೆ, ಯಾವ್ದು ವರಿ ಇರುತ್ತೆ, ಯಾವ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ನಾವು ಟೆಂಪರರಿ ಥರ ತೊಗೊಂಡ್ಬಿಡಬೇಕು. ಪರ್ಮ್ನೆಂಟ್ ಯಾವತ್ತಿದ್ರೂ ಹ್ಯಾಪಿನೆಸ್ ಆಗಿರಬೇಕು ನಮ್ಮ ಲೈಫಲ್ಲಿ. ಆವಾಗ ಮಾತ್ರ ನಾವು ಖುಷಿಯಾಗಿರೋಕ್ಕೆ ಸಾಧ್ಯ. ನೋಡಿ, ನಾನಿಲ್ಲಿ ಜೀರಾ ರೈಸ್ ತೊಗೊತಾ ಇದ್ದೀನಿ. ಸಡನ್ನಾಗಿ ಆ ಟಾಪಿಕಿಂದ ಈ ಟಾಪಿಕಿಗೆ ಯಾಕೆ ಸ್ಕಿಪ್ ಮಾಡ್ತಿದ್ದೀನಿ ಅಂತ ಹೇಳಿದರೆ, ನನಗೆ ಜೀರಾ ರೈಸ್ ಅಂದರೆ ತುಂಬ ಇಷ್ಟ. ನಾನು ಯಾವಾಗಲೂ ಅಷ್ಟೇ 1 ವೀಕಲ್ಲಿ ಒಂದ್ಸಲನಾದರೂ ನಾನು ಜೀರಾ ರೈಸ್ದು ಗೀ ರೈಸ್ ಮಾಡ್ತೀನಿ. ಅದು ಜಸ್ಟ್ ಸ್ಮೆಲ್ಗೆ ನಾನು ಎಷ್ಟು ಅಟ್ರ್ಯಾಕ್ಟ್ ಆಗಿಬಿಡ್ತೀನಿ ಅಂತ ಹೇಳಿದರೆ, ನೋಡಿ ಇಲ್ಲಿ ಮೆಟ್ರೋದಲ್ಲಿ ಎಷ್ಟು ವೆರೈಟೀಸ್ದು ನಿಮಗೆ ಡ್ರೈ ಫ್ರೂಟ್ಸು, ಎಲ್ಲ ಥರ ಗ್ರಾಸರೀಸು ಏನು ಬೇಕಾದ್ರೂ ಸಿಕ್ಕತ್ತೆ. ಇವಾಗೊಂದು ಮೆಟ್ರೋಗೆ ಬರೋದು ತುಂಬ ಈಸಿ, ನಿಮಗೇನು ಮ್ಯಾಂಡೇಟರಿ ಇಲ್ಲ ಇದು ಮೆಟ್ರೋ ಕಾರ್ಡ್ ಮಾಡಿಸ್ಕೊಳ್ಳೋಕ್ಕೆ. ಈ ಥರನೇ ಸರ್ಟನ್ ಕ್ರೈಟೀರಿಯಾಸ್ ಅಂತ ಮುಂಚೆ ಇರ್ತಿತ್ತು, ಇವಾಗೇನು ಆ ಥರ ಇಲ್ಲ. ಅದೊಂದು ಬೆಸ್ಟ್ ಥಿಂಗು. ಆಮೇಲೆ ನಾನು ಆ್ಯಕ್ಚುಲಿ ಒಂದು ಟ್ರಾಲಿ ಫುಲ್ಲು ಒಂದ್ಸಲ ತೊಗೊಂಡ್ಬಿಟ್ಟು ಕಾರ್ ಹತ್ರ ಹೋಗಿ ಡಂಪ್ ಮಾಡಿ ಬಂದು ಮತ್ತೆ ಇನ್ನೊಂದು ಟ್ರಾಲಿ ತೊಗೊತಾ ಇದ್ದೆ. ಅದು ಆ್ಯಕ್ಚುಲಿ ನಾನು ಫಸ್ಟ್ ಒಂದು ಟ್ರಾಲಿ ತೊಗೊಂಡೋಗ್ಬಿಟ್ಟು ಅದು ನಾನು ಕಾರ್ಗೆ ಡಂಪ್ ಮಾಡಿ ಬಂದಿದ್ದು. ಆ್ಯಕ್ಚುಲಿ ನಂದು ಆಫೀಸ್ದು ಗಿಫ್ಟ್ಸ್ ಎಲ್ಲ ತೊಗೊಳಕ್ಕಿರುತ್ತೆ, ಅದನ್ನ ಇಲ್ಲೇ ತೊಗೊತೀನಿ. ಯಾಕಂದರೆ ನಂಗೆ ರೀಸನಬಲ್ ಆಗಿ ತುಂಬ ಐಟಮ್ಸು ಸಿಕ್ಕೋಗುತ್ತೆ. ಮತ್ತು ನನಗೇನಂತ ಹೇಳಿದರೆ, ನಾನು ಎಂಪ್ಲಾಯೀಸ್ಗೆ ಏನಾದರೂ ಈವೆಂಟ್ಸ್ ಎಲ್ಲ ಕಂಡಕ್ಟ್ ಮಾಡಿರ್ತೀನಲ್ಲ, ನನಗೆ ಎಲ್ಲರಿಗೂ ಏನಾದರೂ ಒಂದು ಕೊಡಲೇಬೇಕು. ಸಪೋಸ್ ಇವಾಗ ಒಂದು ಗ್ರೂಪಲ್ಲಿ 10 ಮೆಂಬರ್ಸ್ ಸೇರಿಬಿಟ್ಟು ಒಂದು ಆ್ಯಕ್ಟಿವಿಟಿಯಲ್ಲಿ ವಿನ್ ಆಗಿರ್ತಾರೆ ಅಂತ ಅಂದ್ಕೊಳ್ಳಿ. ಜನರಲಾಗಿ ಎಲ್ಲರೂ ಏನಾದರೂ ಒಂದು ಟ್ರೋಫಿ ಸರ್ಟಿಫಿಕೇಟು ಗ್ರೂಪ್ಗೆ ಒಂದಂತ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ಬಟ್ ನಂಗೆ ಆ ಥರ ಏನೋ ಮನಸ್ಸಿಗೆ ಸಮಾಧಾನ ಬರಲ್ಲ. ಎಲ್ಲರೂ ಏನಾದರೂ ಒಂದು ಕೈಯಿಂದ ತೊಗೊಂಡು ಹೋದರೆ ಅವ್ರಿಗೆ ಮನೇಲೊಂದು ಮೆಮೊರಿ ಅಂತ ಇರುತ್ತೆ. ಎಷ್ಟೋ ವರ್ಷ ಆಗಲಿ, ಅವ್ರು ಬೇರೆ ಕಂಪನಿಗೆ ಹೋಗಲಿ, ಬಟ್ ಈ ಕಂಪನಿಯಲ್ಲಿ ನನಗೆ ಈ ಥರದ್ದು ಗಿಫ್ಟ್ ಕೊಟ್ಟಿದ್ರು ಅಂತ ಒಂದು ಅವ್ರಿಗೊಂದು ಗ್ರ್ಯಾಟಿಟ್ಯೂಡ್ ಇರುತ್ತೆ. ಸೊ ಆ ಥರ ನನಗೆ ಫೀಲ್ ಮಾಡಿಸೋದಂದರೆ ಇಷ್ಟ. ಏನಂದರೆ, ಇಟ್ ಶುಡ್ ನಾಟ್ ಬಿ ಎವ್ರಿ ಟೈಮ್ ವೆರಿ ಎಕ್ಸ್ಪೆನ್ಸಿವ್ ಗಿಫ್ಟ್ ಈಸ್ ಆಲ್ವೇಸ್ ಗಿಫ್ಟ್. ನೋಡಿ, ಇಲ್ಲಿ ಬಂದು ಡಂಪ್ ಮಾಡ್ತಾಯಿದ್ದೀನಿ ನಾನು. ಆ್ಯಕ್ಚುಲಿ ನನ್ನ ಮಗನೂ ತುಂಬ ಹೆಲ್ಪ್ ಮಾಡ್ದ. ಸೊ ನಾನಿವತ್ತು ಮೆಟ್ರೋಗೆ ಹೋಗೋಕ್ಕೆ ಈ ಡ್ರೆಸ್ ಹಾಕ್ಕೊಂಡಿದ್ದೆ. ಮನೆಗೆ ಬಂದಿದ ತಕ್ಷಣ ಫಿಟ್ ಚೆಕ್ ಮಾಡ್ತಾಯಿದ್ದೆ. ಈ ಡ್ರೆಸ್ನ ನಾನು ತುಂಬ ಒಂದು 6 ಇಯರ್ಸ್ ಹಿಂದೆ ತೊಗೊಂಡಿದ್ದು. ಐ ಹೋಪ್ ಯು ಆಲ್ ಲೈಕ್ ಮೈ ವಿಡಿಯೋ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಜೊತೆಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ನೀವು ಕೂಡ ಲೈಕ್ ಮಾಡಿ.